ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಮುಂಚೆ ತೋರಿಸಿರೋ ಥರ DRDO ಇಂದ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿದೆ. ಅದನ್ನ ಏನು, ಎಷ್ಟು ಪೋಸ್ಟ್ ಇದೆ, ಮತ್ತು ಯಾವ ಲೊಕೇಶನ್ಸು, ಸ್ಯಾಲ್ರಿ ಎಷ್ಟು, ಏಜ್ ಎಷ್ಟು, ಹೇಗೆ ಅಪ್ಲೈ ಮಾಡ್ತಾರೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ಹೇಳಿರೋ ಪ್ರಕಾರ ಆರ್ಗನೈಸೇಷನ್ ನೇಮ್ ಬಂದುಬಿಟ್ಟು DRDO, ಡಿಫೆನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಬಯೋ ಡಿಫೆನ್ಸ್ ಟೆಕ್ನಾಲಜೀಸ್, DIBT ಅಂತ. ನಂಬರ್ ಆಫ್ ಪೋಸ್ಟ್ಸ್ ಬಂದುಬಿಟ್ಟು 5 ಇದೆ. ಸೊ ನೆಕ್ಸ್ಟ್ ಯಾವ್ಯಾವ ಪೋಸ್ಟ್ ಅಂದರೆ JRF ಆ್ಯಂಡ್ RA ಪೋಸ್ಟ್ ಬಂದುಬಿಟ್ಟು. ಜಾಬ್ ಲೊಕೇಶನ್ ಬಂದು ಮೈಸೂರು, ಕರ್ನಾಟಕದಲ್ಲಿ ಮೈಸೂರು ಜಾಬ್ ಲೊಕೇಶನ್ ಇದೆ. ಸೊ ಯಾರ್ಯಾರು ಮೈಸೂರು ನಿಯರ್ ಬೈ ಇದ್ದೀರಾ, ಮೈಸೂರಲ್ಲಿರೋ ಅವರು ಮಿಸ್ ಮಾಡಿಕೊಳ್ಳೇಬೇಡಿ, ಈ ಜಾಬಿಗೆ ಅಪ್ಲೈ ಮಾಡಿ. ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 37ಇಂದ 67,000 ಗಂಟನೂ ಇದೆ ಪರ್ ಮಂತ್. ಸೊ ಯಾವ ಪೋಸ್ಟಿಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳಿರೋ ಹಾಗೆ JRF ಜೂನಿಯರ್ ರಿಸರ್ಚ್ ಫೆಲೋ ಅಂದ್ಬಿಟ್ಟು 4 ಪೋಸ್ಟ್ ಇದೆ. ರಿಸರ್ಚ್ ಅಸೋಸಿಯೇಟ್ ಬಂದುಬಿಟ್ಟು 1 ಪೋಸ್ಟ್ ಇದೆ. ಸೊ ನೋಡಿಕೊಂಡು ಅಪ್ಲೈ ಮಾಡಿ ಯಾವ್ಯಾವ ಪೋಸ್ಟ್ಗೆ ಅಂತ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಜೂನಿಯರ್ ರಿಸರ್ಚ್ ಫೆಲೋಗೆ MTech ಆಗಿರಬೇಕು, ಇಲ್ಲಾಂದರೆ ME MSc ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆಗಿರಲೇಬೇಕು. ರಿಸರ್ಚ್ ಅಸೋಸಿಯೇಟ್ಗೆ PhD ಕಂಪಲ್ಸರಿ. ಸೊ ಕ್ವಾಲಿಫಿಕೇಷನ್ನ ಗಮನದಲ್ಲಿ ಇಟ್ಕೊಂಡು ಅಪ್ಲೈ ಮಾಡಿ. ಅವಾಗ ಹೇಳಿರೋ ಥರ ಜೂನಿಯರ್ ರಿಸರ್ಚ್ ಫೆಲೋಗೆ 37,000 ಪರ್ ಮಂತ್, ರಿಸರ್ಚ್ ಅಸೋಸಿಯೇಟ್ಗೆ 67,000 ಇರುತ್ತೆ ಅಮೌಂಟು, ಸ್ಟಾರ್ಟಿಂಗ್ ಅಮೌಂಟ್ ಬಂದುಬಿಟ್ಟು. ಏಜ್ ಲಿಮಿಟ್ ನೋಡೋಣ. ಏಜ್ ಲಿಮಿಟ್ ಬಂದುಬಿಟ್ಟು 35 ಇಯರ್ಸ್ ಇರುತ್ತೆ. ಸೊ ಜೂನಿಯರ್ ರಿಸರ್ಚ್ ಫೆಲೋಗೆ 28 ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರುತ್ತೆ. ಆ್ಯಂಡ್ ರಿಸರ್ಚ್ ಅಸೋಸಿಯೇಟ್ಗೆ 35 ಏಜ್ ಲಿಮಿಟ್ ಇರುತ್ತೆ. ಏಜ್ ರಿಲ್ಯಾಕ್ಸೇಷನಲ್ಲಿ OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸ್ ಇರುತ್ತೆ, SC/ST ಕ್ಯಾಂಡಿಡೇಟ್ಸ್ಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು, ಇದು ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸ್ ಬಂದುಬಿಟ್ಟು ಆಫ್ಲೈನ್ ಇರುತ್ತೆ, ಯಾವುದೇ ಥರ ಆನ್ಲೈನ್ ಇರೋದಿಲ್ಲ. ಸೊ ಆಫ್ಲೈನ್ ಹೇಗೆ ಅಂದರೆ, ಒಂದು ಅಡ್ರೆಸ್ ಕಾಣಿಸ್ತಿದೆ ನೋಡಿ ಇಲ್ಲಿ, ದ ಸೆಂಟರ್ ಹೆಡ್ ಡಿಫೆನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಬಯೋ ಡಿಫೆನ್ಸ್ ಟೆಕ್ನಾಲಜೀಸ್, DRDO, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಸಿದ್ಧಾರ್ಥ ನಗರ್, ಮೈಸೂರು. ಆ ಲೊಕೇಶನ್ಗೆ ನೀವು ಅವರು ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟಾಗ ಮತ್ತು ಲಿಂಕಲ್ಲಿ DRDO ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿರ್ತಾರೆ. ಆ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ, ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ಅದ್ರ ಜೊತೆ ಅಟ್ಯಾಚ್ ಮಾಡಿ, ಇವಾಗ ನಾನು ಹೇಳಿರೋ ಲೊಕೇಶನ್ಗೆ ನೀವು ಸ್ಪೀಡ್ ಪೋಸ್ಟ್ ಆರ್ ಪೋಸ್ಟ್ ಮೂಲಕ ಕಳಿಸ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್. ಇದೆಲ್ಲ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸ್ ಬಂದುಬಿಟ್ಟು ಆಫ್ಲೈನ್ ಇರುತ್ತೆ, ಯಾವುದೇ ಥರ ಆನ್ಲೈನ್ ಇರೋಲ್ಲ. ನಾನು ಹೇಳಿರೋ ಥರ ಎಲ್ಲ ಮಾಡಬೇಕಾಗುತ್ತೆ. ಆ ಲಿಂಕಲ್ಲಿ ಡೌನ್ಲೋಡ್ ಮಾಡಿಕೊಂಡು ಎಷ್ಟು ಫೀಸ್ ಇರುತ್ತೆ ಆ ಫೀನ ಮಾಡಿಕೊಂಡು, ಮತ್ತು ಕ್ಯಾಟಗರಿಕಲ್ ಅದೆಲ್ಲ ನೋಡ್ಕೋಬೇಕು. ಮತ್ತು ಸ್ಪೀಡ್ ಪೋಸ್ಟು, ರಿಜಿಸ್ಟರ್ ಪೋಸ್ಟು ಯಾವುದೇ ಆಗಲಿ, ಯಾವುದೇ ಥರ ಸರ್ವಿಸ್ ಆಗಿರಲಿ, ಅದರಲ್ಲಿ ನೀವು ಪೋಸ್ಟ್ನ ಮಾಡ್ಬೋದು. ಒಟ್ಟಿನಲ್ಲಿ ಆ ಲೊಕೇಶನ್ಗೆ ನಿಮ್ಮ ಅಪ್ಲಿಕೇಶನ್ಸ್ ಮತ್ತು ಅದು ಅಟ್ಯಾಚ್ ಆಗಿರೋ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಕಳಿಸ್ಬೇಕು. ಬಿಫೋರ್ ಸೆಪ್ಟೆಂಬರ್ 23 ಎಂಡ್ ಲಾಸ್ಟ್ ಆಗುತ್ತೆ ಅಪ್ಲಿಕೇಶನ್. ಅವತ್ತಿಗಿಂತ ಮುಂಚೆನೇ ನೀವು ಕಳಿಸ್ಬೇಕು. ಸೊ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಇವತ್ತು. ಸೊ ಇನ್ನೂ ಟೈಮ್ ಇದೆ ನಿಮಗೆ, ಇನ್ನು 1 ಮಂತ್ ಟೈಮ್ ಇದೆ. ಕ್ಲೀನಾಗಿ ಕರೆಕ್ಟಾಗಿ ಎಲ್ಲ ಫಾರ್ಮ್ನ ಫಿಲ್ ಮಾಡಿ ಅಪ್ಲೈ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟು ಇದನ್ನು ಹೇಗೆ ಮಾಡಬೇಕು ಏನು ಅಂತ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಬಂದಾಗ, ಮತ್ತು ನೆಕ್ಸ್ಟ್ ಏನಾದರೂ ಅಪ್ಡೇಟ್, ಯಾವ ಥರ ಅಪ್ಲೈ ಮಾಡ್ತಾರೆ, ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಪ್ಲಿಕೇಶನ್ ಫಾರ್ಮ್ನ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಮತ್ತೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.